ನಮಸ್ತೆ ವೀಕ್ಷಕರೇ, ಪರಶುರಾಂಪುರದಲ್ಲಿ ನಡೆದಂತಹ ಡಾಕ್ಟರ್ BR ಅಂಬೇಡ್ಕರ್ ವಿಚಾರ ವೇದಿಕೆ ಹಾಗೂ ಮಾದಿಗರ ನೌಕರರ ಸಂಘ ಪರಶುರಾಂಪುರ ಹೋಬಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಸಮಾರಂಭ ಹಾಗೂ 119ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಆಚರಣೆಯನ್ನು ಪರಶುರಾಂಪುರದಲ್ಲಿ ಅದ್ದೂರಿಯಾಗಿ ನೆರವೇರಿಸಿಕೊಟ್ರು ಸ್ನೇಹಿತರೆ. ಆ ಒಂದು ಕಾರ್ಯಕ್ರಮನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಶಶಿ PCS ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿದ್ದೇವೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಂತಹ ಅತಿಥಿಗಳೆಂದರೆ ಸ್ನೇಹಿತರೆ, ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರವರು, ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಾಗೂ ಸನ್ಮಾನ್ಯ ಶ್ರೀ T ರಘುಮೂರ್ತಿ, ಶಾಸಕರು, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ಚೆನ್ನಮಲ್ಲಪ್ಪ ಅವರು ವಹಿಸಿಕೊಂಡಿದ್ದರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲಿಂಗಣ್ಣ ಜಂಗಮರಳ್ಳಿ, ಸಾಧು ಕೋಕಿಲರು ಆಗಮಿಸಿದರು. ಅದೇ ರೀತಿಯಾಗಿ ಸೂರ್ನಹಳ್ಳಿ ಶ್ರೀನಿವಾಸ್, ಪರಮೇಶ್ವರ ಮೌರ್ಯ, ಈ ರೀತಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಲೆಂತಿ ಆಗುವ ಕಾರಣ ಈ ಒಂದು ವಿಡಿಯೋನ ಪಾರ್ಟ್ ವೈಸ್ ಮಾಡಿದ್ದೀನಿ. ಮುಖ್ಯವಾಗಿ ಮಾದಿಗರ ಒಂದು ವಿಚಾರ ಸಂಕಿರಣ ಈ ಒಂದು ವೇದಿಕೆಯಲ್ಲಿ ಚರ್ಚಿಸಲಾಯಿತು. ಅದರಲ್ಲಿ ಮುಖ್ಯವಾಗಿ ಒಳ ಮೀಸಲಾತಿಯ ಬಗ್ಗೆ ಮಾಹಿತಿಗಳನ್ನು ಅತ್ಯದ್ಭುತವಾಗಿ ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. ಆ ಒಂದು ತುಣುಕುಗಳನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಮೆರವಣಿಗೆ ಮಾತ್ರ ಈ ಒಂದು ಕಾರ್ಯಕ್ರಮನ ನೋಡ್ಕೊಬರೋಣ ಸ್ನೇಹಿತರೆ.
ಸನ್ಮಾನ್ಯ ಶ್ರೀ ರಘುಮೂರ್ತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ 139ನೇ ಹಾಗೂ 119ನೇ ಬಾಬು ಜಗಜೀವರಾಮ್ ಅವರ ಜಯಂತ್ಯೋತ್ಸವ ಪರಶುರಾಮಪುರದಲ್ಲಿ ತಾಲೂಕಿನ ಪರಶುರಾಮಪುರ ಹೋಬಳಿಯಲ್ಲಿ ನೂರಾರು ಹಳ್ಳಿಗಳ ಸಹೃದಯದಿಂದ ಬಹಳಷ್ಟು ವೈಭವಯುತವಾಗಿ ಆಯೋಜನೆಗೊಂಡಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ಅವರ ಜಯಂತಿಗಳ ಸಂಭ್ರಮ ಸಡಗರದ ಜಯಂತ್ಯೋತ್ಸವವನ್ನು ಈಗಾಗಲೇ ನಮ್ಮ ಚಿತ್ರದುರ್ಗದ ಮಾನ್ಯ ಸಂಸದರು, ಎಲ್ಲರ ಜನಮೆಚ್ಚಿದ ನಾಯಕರು ಆದಂಥ ಗೋವಿಂದ ಕಾರಜೋಳ ಸಾಹೇಬ್ರವರು ವೇದಿಕೆಯಲ್ಲಿದ್ದು ಘನತೆಯನ್ನು ತಂದಿದ್ದಾರೆ ಅಂತ ಗೋವಿಂದ ಕಾರಜೋಳ ಸಾಹೇಬ್ರೆ, ಈ ಭಾಗದ ಕ್ರಿಯಾಶೀಲ ಶಾಸಕರು, ಎಲ್ಲ ಜಾತಿ ಜನಾಂಗಗಳ ಮೆಚ್ಚುಗೆಯ ಪಾತ್ರರು ಆದಂಥ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅದಕ್ಕೂ ಮಿಗಿಲಾಗಿ ಜನರ ಹೃದಯ ಸಿಂಹಾಸನದಲ್ಲಿ ಸ್ಥಾನವನ್ನು ಗಳಿಸಿಕೊಂಡಂಥ ಆತ್ಮೀಯರು, ಶಾಸಕರು ಆದಂಥ ಟಿ ರಘುಮೂರ್ತಿ ಸರ್ ಅವರೇ, ಅವ್ರಿಗೆ ಭವಿಷ್ಯ ಇದೆ. ಸ್ವಲ್ಪ ಚೆನ್ನಾಗಿ ಚಪ್ಪಾಳೆ ಬಿಡೋದು. ಈ ಚಪ್ಪಾಳಿಗೆ ಸೌಂಡ್ ಇಲ್ದಿದ್ದಕ್ಕೆ ಅವ್ರಿಗಿನ್ನ ಏನು ಗೊತ್ತಿಲ್ಲ. ಇದೆಲ್ಲ ಕೂಗೋದು, ಅಲ್ಲಿ ಕೂಗಬೇಕು ಹೇಳ್ತೀನಿ ನಾನು ಅಂತ ನನ್ನ ರಘುಮೂರ್ತಿ ಅಣ್ಣನವರೇ, ಸಮಾಜದ ಹಿರಿಯ ಹೋರಾಟಗಾರರು, ಅಹರ್ನಿಶಿ ಸಮಾಜಕ್ಕಾಗಿ ಹಗಲಿಗಳು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ರಾಜಕೀಯ ಸ್ಥಾನಮಾನಗಳು ದೂರ ಇದ್ದರೂ ಕೂಡ ಜನರ ಮಧ್ಯೆ ಹೋಗಿ ಜನರನ್ನು ಕಟ್ಟಿ ರಾಜ್ಯದಾದ್ಯಂತ ಸುತ್ತಿ ಮೀಸಲಾತಿಗೆ ಒಂದು ತಾರ್ಕಿಕ ಅಂತ್ಯವನ್ನು ತಂದಂಥ, 90% ತಾರ್ಕಿಕ ಅಂತ್ಯವನ್ನು ತಂದುಕೊಟ್ಟು ಸಫಲರಾದಂಥ ನನ್ನ ಹಿರಿಯಣ್ಣನವರು, ಈ ಸಮುದಾಯದ ಮಾಜಿ ಸಚಿವರು ಆದಂಥ ಎಚ್ ಆಂಜನೇಯ ಸಾಹೇಬ್ರೆ, ಕೂತ್ಕೊಂಡ್ರೆ ನಿಮ್ಮ ಮೀಸಲಾತಿಗೆ ಇನ್ನೂ 35 ವರ್ಷ ಹೋರಾಟ ನಿಮ್ಮ ಮಕ್ಕಳು ಮಾಡಬೇಕಾಗುತ್ತೆ. ಈಗಲೇ ನೀವು ಸವಸಿ ಮೂಲಿಗೂ ಆಗ್ಬಿಟ್ರಿ. ಈಗ ಎಷ್ಟು ಏಜ್ ಆಫ್ 60-70 ಇದ್ದೀರ ನೀವು, ಮುಗಿದೋಯ್ತು ನಿಮ್ಮ ಕತೆ. ನಿಮ್ಮ ಮಕ್ಕಳು ಕೆಲಸ ತಗೋಬೇಕಾದ್ರೆ ಮತ್ತೆ ಹೋರಾಟಕ್ಕೆ ಹೋಗ್ಬೇಕು, ಮತ್ತೆ ಶಾಮಿಯಾನ, ಮತ್ತೆ ಧರಣಿ, ಮತ್ತೆ ಎಂತ ಫ್ರೀಡಮ್ ಪಾರ್ಕ್. ಇದ ಜೀವನ. ಮಾದಿಗರ ಜೀವನ ಇನ್ಮೇಲೆ ಹೋರಾಟ ಕಡಿಮೆ ಆಗಬೇಕು, ಶಿಕ್ಷಣ ಪಡಿಬೇಕು. ಅವರಿಬ್ರು ನಿಮಗೆ ಮಾಡೆಲ್ ಅಂತ ಒಂದು ಕೋಟಿ ಮಾಡಿದ್ರೆ ನೀವು ಸಮಾರಂಭ. ಅಂಬೇಡ್ಕರ್ದು ಜಗಜೀವನ್ ರಾಮ್ ಜಯಂತಿ ಏನು ಅರ್ಥಕೊಂಡ್ವಿ ನಾವು? ವಾಟ್ ವಿ ಆರ್ ಗೆಟಿಂಗ್ ದ ಫ್ರೂಟ್ಫುಲ್ ಮೆಸೇಜ್ ಫ್ರಮ್ ದೋಸ್ ಪರ್ಸನ್ಸ್ ವಲ್ ವಿ ಆರ್ ದ ಸೆಲೆಬ್ರೇಟ್ ಆಫ್ ದಿ ಇದು ಎಂಥ ಜಯಂತಿಗಳನ್ನು ಆಚರಿಸಿ ಏನು ತಿಳ್ಕೊಂಡ್ವಿ ನಾವು? ಯಾವುದೇ ಜಯಂತಿ ನೀವು ಆಚರಿಸ್ಬೇಕಾದ್ರೆ ಅವರ ಮೂಲ ತತ್ವ ಸಿದ್ಧಾಂತ, ಹೇಗೆ ನಡೆದ ದಾರಿ, ಸಾಧನೆ ಏನು ಅನ್ನುವುದನ್ನು ನೀವು ತೆಗೆದುಕೊಂಡು ನೀವು ಹೋರಾಟ ಮಾಡಿಕೊಂಡು ನಿಮ್ಮ ಬಾಳ್ನಲ್ಲಿ ಬದುಕಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಈಗಲೇ ಕೇಳಬೇಡಿ, ನಿಮ್ಮನ್ನು ಯಾರು ಬದುಕಿಸೋಕ್ಕಾಗಲ್ಲ, ನಿಮ್ಮನ್ನು ಯಾರು ಉದ್ಧಾರ ಮಾಡೋಕ್ಕಾಗಲ್ಲ. ದಟ್ ಇಸ್ ಟೈಮ್ ಬೀಯಿಂಗ್, ದಟ್ ಇಸ್ ದ ಪೀರಿಯಡ್ ಓನ್ಲಿ. ನಿಮ್ಮ ಅಭಿವೃದ್ಧಿ ನಿಮ್ಮ ಕೈಲಿದೆ. ಅಂದರೆ ನೀವೇ ಸ್ವಂತ ಓದಬೇಕು, ಸ್ವಂತ ವಿದ್ಯಾವಂತರಾಗಬೇಕು, ಉದ್ಯೋಗ ಗಳಿಸ್ಬೇಕು, ಅನ್ನ ಹಾಕ್ಕೊಬೇಕು, ಪಕ್ಕದ ಮನೆಗೂ ಚೆನ್ನಾಗಿ ಇಟ್ಕೋಬೇಕು. ಅದು ಅಂಬೇಡ್ಕರ್ ಹೇಳಿದ್ದು. ಹಿಂಗೆಲ್ಲ ಬೀದಾಗ ನಾನು ಮೆರೆಸಿ ಅಂತ ಹೇಳಿದ್ರ, ಬಟ್ ನನಗೆ ಖುಷಿ ನೀವು ಮಾಡಿದ್ದು, ನನಗೆ ಖುಷಿ, ಅದು ಗೌರವ. ಈ ಗೌರವದಿಂದ ನೀವು ಮನೆಗೆ ತಗೊಂಡೋಗಿದ್ದೇನು? ನಿಮ್ಮ ಬದುಕು ಹಸನಾಗಬೇಕಂದ್ರೆ ನೀವು ಚಂದ ಓದಬೇಕು. ಆಮೇಲೆ ನಮ್ಮದಾಗ ಸಂಘಟನೆ ಕಮ್ಮಿ ಕಣಪ್ಪ, ಸುಮ್ಮನೆ ಹೇಳೋದು ನೀವು. ಟೈಮ್ ಬೀಯಿಂಗ್ ಸಂಘಟನೆ ಯಾತನ ಒಬ್ರು ಒಳ್ಳೇದು ಮಾಡ್ತಾರಂದ್ರೆ ಆಲೆ ಕಾಲು ಹಿಡಿತೀರ. ಈ ಕಾಲು ಹಿಡಿಯೋ ಬುದ್ಧಿ ಬಿಟ್ಟು ಕೈ ಕೊಡೋ ಬುದ್ಧಿ ಕಲ್ತ್ಕೋಬೇಕು. ಕೈ ಹಿಡಿಬೇಕು. ಕಾಲು ಹಿಡಿಯೋ ಬುದ್ಧಿನ ಕಡಿಮೆ ಮಾಡ್ಬೇಕು ನನ್ನ ಜನಾಂಗ. ಯಾಕೆಂದ್ರೆ ಇವತ್ತೆಲ್ಲ ಕಾಲು ಎಳೆದವರೆಲ್ಲ ಮೂಲಿಗೋಗಿದ್ದಾರೆ, ಕಾಲು ಎಳಿಸ್ಕೊಂಡವನು ಮೂಲಿಗೋಗಿದ್ದಾನೆ. ಮಧ್ಯದಲ್ಲಿ ನೋಡ್ತಿದ್ನಲ್ಲ ಅವನು ಅಧಿಕಾರಕ್ಕೆ ಹೋಗ್ತಾನೆ, ಅವನ ಹತ್ರ ಮತ್ತೆ ಭಿಕ್ಷೆ ಬೇಡಕ್ಕೆ ನೀವು ಹೋಗ್ತೀರ. ಅದಕ್ಕೆ ನಿಮ್ಮಲ್ಲಿ ಯಾರನ್ನ ಬೆಳಿತಾನೆ ಅಂದರೆ ಅವನು ಬೆಳೆಸ್ಬೇಕು. ಅದು ನಿಮ್ಮ ಗುಣವಾಗಬೇಕು. ಅದು ಒಳ್ಳೆ ಗುಣ. ಅದು ಅಂಬೇಡ್ಕರ್, ಅದು ಬಸವಣ್ಣ, ಅದು ಬುದ್ಧ. ಇವೆಲ್ಲವೂ ಇಲ್ದಿದ್ರೆ ನೀವು ಪ್ರಬುದ್ಧರೇ ಅಲ್ಲ. ಬರೀ ಹಿಂಗೆ ಸವಿಸ್ಕೊಂಡು ಹೋಗ್ತಿತ್ತು, ಹಿಂಗೆ ಶಾಮಿಯಾನ, ಹಿಂಗೆ ದೊಡ್ಡದಾಗಿ ಒಂದೇನು ಇದಕ್ಕೊಂದು 5-10 ಲಕ್ಷ ಖರ್ಚಾಯಿತು. ವಾಟ್ ಈಸ್ ದ ಯೂಸ್ ಸಚ್ ಎ ಟೈಪ್ ಆಫ್ ಸೆಲೆಬ್ರೇಷನ್ಸ್? ನನ್ನ ಜನಕ್ಕೆ ನಾನು ಸ್ವಾಮಿಯಾಗಿ ಹೇಳ್ಬೇಕು. ಇಲ್ದಿದ್ರೆ ಸ್ವಾಮೀಜಿ ಬರೀ ಆಶೀರ್ವಚನ, ವಾಣಿ ಅವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿಮ್ಮ ಹತ್ರ ನೇರ ಸಂವಾದ, ಸತ್ಯ ನುಡಿ ಮಾತಾಡಬೇಕು. ನಿಮ್ಮನ್ನು ಯಾರು ನಿಮ್ಮ ಹೃದಯ ಗೆದ್ದು ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾನೋ ಅವ ನಾಯಕ. ನಿಮ್ಮಲ್ಲಿ ಯಾರು ನಿಮ್ಮ ಕಣ್ಣೊರೆಸ್ತಾರೋ ಅವನು ಗುರು. ನಿಮಗೆ ಯಾರು ನಿಮ್ಮ ಜೊತೆಗಿರ್ತಾನೆ ಅವನು ನಾಯಕ. ಈ ತತ್ವಗಳನ್ನು ಪಾಲಿಸಬೇಕು.
ಅಂಬೇಡ್ಕರ್ ಯಾರನ್ನೂ ನಾಯಕರು ನೆಚ್ಕೊಂಡು ಹೋಗಲಿಲ್ಲ, ಅವರೇ ಒಬ್ಬ ನಾಯಕರಾದರು. ನಮ್ಗೆ ಇನ್ಯಾರು ನಾಯಕರಲ್ಲ, ಅವರಿಬ್ಬರೇ ನಾಯಕರು. ಪಾಪ ಇದನ್ನು ನೀವು ಪೂಜೆ ಮಾಡಬೇಕಪ್ಪ, ಇದನ್ನು ನೀವು ಪೂಜೆ ಮಾಡಬೇಕು. ದಯವಿಟ್ಟು ನೀವು ಯಾವುದನ್ನ ಫೋಟೋ ಇಟ್ಕೊಳ್ಳಿ, ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಇವತ್ತೇನನ್ನ ದೇವರ ಆರಾಧನೆ ಧರ್ಮದ ಬಗ್ಗೆ ಹೇಳ್ಬಿಟ್ಟು ನನ್ನ ಮತ್ತೆ ಪರಿಶ್ರಮಪುರ ಕರ್ಸಲ್ಲ ನೀವು. ಆದರೆ ಅದು ನಿಮ್ಮ ವೈಯಕ್ತಿಕ. ಬಟ್ ವೈಯಕ್ತಿಕದ ಜೊತೆ ಮೌಢ್ಯವನ್ನು ಬಿಟ್ಟು ನೀವು ಶಿಕ್ಷಣರಾಗಬೇಕು, ಸಂಘಟಿತರಾಗಬೇಕು, ಹೋರಾಟ ಅನ್ಯಾಯವಾದಾಗ ಮಾಡಬೇಕು ಅನ್ನುವಂಥ ಪ್ರೀತಿಯ ಮಾತುಗಳನ್ನ ಹೇಳ್ತಾ, ಇಂಥ ಜಯಂತಿಗಳು ನಮಗೆ ಸ್ಫೂರ್ತಿಯಾಗಲಿ ನನ್ನ ಸಮಾಜಕ್ಕೆ ಅಂತ ಹೇಳ್ತಾ, ವೇದಿಕೆಯಲ್ಲಿ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ನಾನು ಕೂಡ ಹೆಚ್ಚು ಮಾತಾಡಿಲ್ಲ, ಕಾರಣ ನಾನು ಸರಿಯಾದ ಸಮಯಕ್ಕೆ ಯಾಕೆ ಬಂದೆ ಅಂದರೆ, ನನಗೆ ನನ್ನ ಸಮಾಜದವ್ರಿಗೆ ಗೊತ್ತು, ಅಬ್ಬರ ಜಾಸ್ತಿ, ಕುಣಿತ ಜಾಸ್ತಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹುಡುಗ ತಹಶೀಲ್ದಾರ್ ಆದರೆ, ಅಸಿಸ್ಟೆಂಟ್ ಕಮಿಷನರ್ ಆದರೆ, ಸಬ್ ಇನ್ಸ್ಪೆಕ್ಟರ್ ಆದರೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆದರೆ ಕುಣಿರಿ, PDO ಆದರೆ ಕುಣಿರಿ. ಇದೆಂತ ಸುಮ್ಮನೆ ಬಂದು ಬೀದಿಯಲ್ಲಿ ಕುಣಿಯೋದು? ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾರು ಸಾಧನೆ ಮಾಡ್ತಾರೋ ಅವಾಗ ಕುಣಿಯೋಣ, ಅವಾಗ ಮೆರೆಯೋಣ, ಸಂಭ್ರಮಿಸೋಣ. ಇದು ಬಹಳಷ್ಟು ಸೂಚ್ಯವಾದ ಮಾತಂತ ನಿಮ್ಗೆ ಹೇಳ್ತಾ, ವೇದಿಕೆಯಲ್ಲಿ ಘನತೆವೆತ್ತ ಎಲ್ಲರೂ ಇದ್ದಾರೆ. ನನಗೆ ಆರಂಭದಲ್ಲಿ ಪ್ರೀತಿಯ ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪ್ರಾಯೋಜಕರಿಗೂ, ಆಯೋಜಕರಿಗೂ ಮತ್ತು ನನ್ನ ಬಂಧುಗಳಿಗೂ, ಮಾಧ್ಯಮದರಿಗೂ, ಸಭ್ಯಕರಿಗೂ ವಂದಿಸುತ್ತಾ ಮಾತು ಮುಗಿಸ್ತೇನೆ.